ನಿಲ್ಲದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಟಿಕೆಟ್ ಗೊಂದಲ. ಮೊಯ್ಲಿ ರಕ್ಷಾ ರೆಡ್ಡಿ ನಡುವೆ ಶೀತಲ ಕದನ. ಪರಿಹಾರವಾಗದೆ ಉಳಿದಿದೆ ಯಾರಿಗೆ ಟಿಕೆಟ್ ಅನ್ನೋ ಗೊಂದಲ. ಬಹುತೇಕ ಮೊಯ್ಲಿಗೆ ಕಾಂಗ್ರೆಸ್ ಟಿಕೆಟ್. ಗುರು ಶಿಷ್ಯರ ನಡುವೆ ನಡೆಯಲಿದೆ ಕದನ. ಗುರು ಮೊಯ್ಲಿ ಶಿಷ್ಯ ಸುಧಾಕರ್ ನಡುವೆ ಬೀಳಲಿದೆ ಸಮರ. ಗುರು ಕಾಣಿಕೆ ಅರ್ಪಿಸ್ತಾರ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಬಗೆಹರಿದಿಲ್ಲ ಕಾಂಗ್ರೆಸ್ ಟಿಕೆಟ್ ಗೊಂದಲ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ, ಹಾಲಿ ನಾಯಕ ರಕ್ಷಾ ರಾಮಯ್ಯ 3 ಹೆಸರುಗಳು ಪ್ರಚಲಿತಕ್ಕೆ ಬಂದಿದೆ. ಇವೆಲ್ಲದರ ನಡುವೆ ವೀರಪ್ಪ ಮೊಯ್ಲಿಗೆ ಈ ಬಾರಿ ಟಿಕೆಟ್ ಖಾಯಂ ಅನ್ನೋ ಮಾತು ಕೇಳಿ ಬರ್ತಿದೆ. ಹಾಗೇನಾದ್ರೂ ಆದ್ರೆ ಗುರು ಶಿಷ್ಯರ ನಡುವೆ ಕದನ ನಡೆಯಲಿದೆ ಲೋಕಾಸಮರದಲ್ಲಿ. ಗುರು ಕಾಣಿಕೆ ಅರ್ಪಿಸ್ತಾರ ಅನುಬಂಧದ ಶಿಷ್ಯ. ರಾಜಕೀಯ ಅಖಾಡಕ್ಕೆ ಅಕ್ಷರಾಭ್ಯಾಸ ನೀಡಿದ ಗುರುವಿಗೆ ಇವತ್ತು ಸ್ಪರ್ಧಿ ಶಿಷ್ಯ. ಲೋಕಾಸಮರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಟಿಕೆಟ್ ಯಾರಿಗೆ ಅನ್ನೋ ಕುತೂಹಲ ಇನ್ನೂ ಕಾಂಗ್ರೆಸ್ ಪಾಳೆಯದಲ್ಲಿ ಮುಗಿದಿಲ್ಲ. ಹೀಗಿದ್ರೂ ಒಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಅದುವೇ ಗುರು ಶಿಷ್ಯರ ಕದನ ಅಂತ. ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವೀರಪ್ಪ ಮೊಯ್ಲಿಗೆ ಟಿಕೆಟ್ ಕೊಟ್ರೆ ಗುರು ಮತ್ತು ಶಿಷ್ಯರ ನಡುವೆ ಚುನಾವಣಾ ಅಖಾಡದಲ್ಲಿ ಕದನ ನಡೆಯೋದು ಖಾಯಂ ಆಗಿದೆ. ಹಾಗೇನಾದ್ರೂ ಆದ್ರೆ ಗೆಲುವು ಯಾರಿಗೆ ಅನ್ನೋದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ರಾಜಕೀಯ ಪಟ್ಟು ಕಲಿಸಿದ ಗುರುವಿಗೆ ತಿರುಮಂತ್ರ. ಕಲಿಸಿದ ಪಾಠವೇ ಮುಳುವಾಗುತ್ತಾ ಮೊಯ್ಲಿಗೆ. ಹಾಗೇನಾದ್ರೂ ಮೊಯ್ಲಿ ಟಿಕೆಟ್ ಪಡೆದ್ರೆ ಗುರು ಶಿಷ್ಯರ ಕದನದಲ್ಲಿ ಗೆಲ್ಲೋದು ಯಾರು ಅನ್ನೋ ಕುತೂಹಲ ಮೂಡುತ್ತೆ. ತನ್ನ ಗುರುವಿಗೆ ಗುರುದಕ್ಷಿಣೆ ನೀಡೋಕೆ ಡಾಕ್ಟರ್ ಕೆ ಸುಧಾಕರ್ ಚುನಾವಣಾ ಯುದ್ಧ ಭೂಮಿಯಲ್ಲಿ ಶಸ್ತ್ರತ್ಯಾಗ ಮಾಡ್ತಾರ ಅನ್ನೋ ಕುತೂಹಲವೂ ಕೂಡಿದೆ. ಯಾಕಂದ್ರೆ ಯಾರು ದಿಕ್ಕಿಲ್ಲದ ಸಮಯದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಿಸಿದ್ದು ಇದೇ ಮೊಯ್ಲಿ. ಹೀಗಾಗಿ ರಾಜಕೀಯ ಅಕ್ಷರಾಭ್ಯಾಸ ಮಾಡಿಸಿದ ಮೊಯ್ಲಿಗೆ ಶಿಷ್ಯ ಗುರುದಕ್ಷಿಣೆಯಾಗಿ ಈ ಬಾರಿ ಗೆಲುವಿನ ಪಟ್ಟ ಕಟ್ತಾರೆ ಅನ್ನೋ ನಿರೀಕ್ಷೆಯೂ ಇದೆ. ಗುರುವಿಗೆ ಗುನ್ನ ಹಾಕಲು ಶಿಷ್ಯನ ಕಸರತ್ತೇನು? ರಾಜಕೀಯ ಪಟ್ಟು ಹೇಳಿಕೊಟ್ಟು ಮಂಕಾದ್ರ ಮೊಯ್ಲಿ. ಇದೇ ನಿಜವಾದ್ರೆ ಮೊಯ್ಲಿ ಕಲಿಸಿದ ರಾಜಕೀಯ ಪಟ್ಟುಗಳೇ ಈಗ ಮೊಯ್ಲಿಗೆ ಮುಳುವಾಗಲಿದೆ. ಅಂದು ಬೆಳೆಸಿದ ಶಿಷ್ಯ ಸುಧಾಕರ್ ಇವತ್ತು ಮೊಯ್ಲಿಗೆ ಪ್ರತಿಸ್ಪರ್ಧಿ. ಹೀಗಾಗಿ ಮೊಯ್ಲಿ ಪಟ್ಟುಗಳನ್ನೆಲ್ಲ ತಿಳಿದಿರುವ ಸುಧಾಕರ್ ಚುನಾವಣಾ ಕಣದಲ್ಲಿ ಅತ್ಯುತ್ತಮ ಚೆಸ್ ಗೇಮ್ ಆಡಲಿದ್ದಾರೆ. ಈ ಮೂಲಕ ತಮ್ಮ ಗುರುವಿನ ರಾಜಕೀಯ ದಿನಗಳನ್ನ ಮುಗಿಸೇ ಬಿಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಚಿಕ್ಕಬಳ್ಳಾಪುರ ಲೋಕಕ್ಷೇತ್ರದಲ್ಲಿ ಮತ್ತೆ ಮುಂದುವರೆದ ಗೊಂದಲ. ಕ್ಯಾಂಡಿಡೇಟ್ ಘೋಷಣೆ ನಿಲುವು ತಾಳದೆ ಹೋದ ಕಾಂಗ್ರೆಸ್ ಹೈಕಮಾಂಡ್. ಹಿರಿಯ ನಾಯಕ ವೀರಪ್ಪ ಮೊಯ್ಲಿಯನ್ನ ಬಿಡಲು ಆಗದೆ ಯುವ ನಾಯಕ ರಕ್ಷಾ ರಾಮಯ್ಯಗೆ ಟಿಕೆಟ್ ಕೊಟ್ರೆ ಕ್ಷೇತ್ರ ಎಲ್ಲಿ ಕೈತಪ್ಪಿ ಹೋಗುತ್ತೋ ಅನ್ನೋ ಭಯದಲ್ಲಿ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಎಲ್ಲಿ ಪಕ್ಷ ತ್ಯಜಿಸ್ತಾರೋ ಅನ್ನೋ ಭಯದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಉಳಿದಿದೆ. ಹೀಗಾಗಿ ಅಭ್ಯರ್ಥಿ ಘೋಷಣೆಯಲ್ಲಿ ಇನ್ನೂ ಮೀನಾಮೇಷ ಎಣಿಸ್ತಿದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ವೀರಪ್ಪ ಮೊಯ್ಲಿ ಟಿಕೆಟ್ ಖಾಯಂ ಆಗೋ ಸಾಧ್ಯತೆ ಬಹಳ ಇದೆ.